ಪತ್ರಿಕಾಗೋಷ್ಠಿ ಕರೆದಿರೋದ ಉದ್ದೇಶ ರೈತರ ಪರವಾಗಿ ಯೋಜನೆಗಳನ್ನ ಜಾರಿಗೆ ತರಬೇಕು ಅಂತ ಹೇಳ್ಬಿಟ್ಟು ಪತ್ರಿಕಾಗೋಷ್ಠಿ ಕರೆದಿರೋದು. ನೆಲಮಂಗಲ ಸುತ್ತಮುತ್ತ ಇರೋ ರೈತರುಗಳು TC ರಿಪೇರಿ ಆಯಿತು ಅಂದರೆ ದೊಡ್ಡಬಳ್ಳಾಪುರಕ್ಕೆ ಹೋಗ್ಬೇಕು. ಅದು ಬೆಸ್ಕಾಂ ಅವರೇ TC ಸುಟ್ಟೋದ್ರೆ ಅವ್ರ ವೆಹಿಕಲಲ್ಲೇ ತಂದು ಫಿಕ್ಸ್ ಮಾಡಬೇಕು. ಇಲ್ಲಿ ಆ ಥರ ನಡೀತಾ ಇಲ್ಲ. ರೈತರೇ ಸ್ವಂತ ಖರ್ಚಿಂದ ಗಾಡಿ ಮಾಡ್ಕೊಂಡು ಹೋಗಿ ಅಲ್ಲಿ ಅಲ್ದಾಡಿ ತಿಂಗಳಾಯ್ತದೋ 2 ತಿಂಗಳಾಯ್ತದೋ 3 ತಿಂಗಳಾಯ್ತದೋ ಅಲ್ದಾಡಿ ಅಲ್ಗೂ ಇಲ್ಗೂ ಆಮೇಲೆ ಅಲ್ಲಿಂದ ಚಾರ್ಜ್ ಕೊಟ್ಕೊಂಡು TC ತಂದು ಫಿಟ್ ಮಾಡಬೇಕು. ಆ ಫಿಟ್ ಮಾಡಕ್ಕೆ ಬಂದವ್ರಿಗೂ ಇಷ್ಟು ಅಂತ ಅಮೌಂಟ್ ಕೊಡಬೇಕು. ಇವ್ರು ಅಲ್ದಾಡೋದು ಬಿಟ್ಟು ಗಾಡಿ ಬಾಡಿಗೆ ಕೊಟ್ಟು TC ಕೂರ್ಸಕ್ಕೆ ಬಂದವ್ರಿಗೂ ಅಮೌಂಟ್ ಕೊಡಬೇಕು. ಈ ಥರ ಅವ್ಯವಹಾರಗಳು ನಡೀತಾ ಇದೆ ಬೆಸ್ಕಾಮಲ್ಲಿ. ಅದನ್ನು ಸರಿಪಡಿಸ್ಬೇಕು ಅನ್ನೋ ಉದ್ದೇಶದಿಂದ ಇಂದಿನ ಪತ್ರಿಕಾಗೋಷ್ಠಿ ಕರೆದಿರೋದು. ಪತ್ರಿಕಾಗೋಷ್ಠಿ ಮುಗೀತಿದ್ದಂಗೆ ಹೋಗಿ ಮೇಲಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಬಿಟ್ಟು ಫೆಬ್ರವರಿ 15ನೇ ತಾರೀಕುವರೆಗೂ ಸಮಯಾವಕಾಶ ಕೊಡ್ತೀವಿ ಅವ್ರಿಗೆ. ಅಷ್ಟರೊಳಗಡೆ ಏನಾದರೂ ದೊಡ್ಡಬಳ್ಳಾಪುರ ಇಲ್ಲಿಗಾಗಿದ್ದನ್ನ ತೊಗೊಂಡೋಗಿ ಏನು ದೊಡ್ಡಬಳ್ಳಾಪುರಕ್ಕೆ ಹಾಕಿದ್ದಾರೆ ಅದನ್ನು ನೆಲಮಂಗಲ ತಾಲೂಕಿಗೆ ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮನವಿ ಪತ್ರ ಕೊಡ್ತೀವಿ. ಫೆಬ್ರವರಿ 15ವರೆಗೂ ಕಾಲಾವಕಾಶನೂ ಕೊಡ್ತೀವಿ. ಅಷ್ಟರೊಳಗಡೆ ಏನಾದರೂ ಇಲ್ಲಿ TC ರಿಪೇರಿ ಕೇಂದ್ರ ಸ್ಥಾಪನೆ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕು ಅಂತ ಕನ್ನಡಪರ ಸಂಘಟನೆಗಳೆಲ್ಲ ಸೇರಿ ಕರುನಾಡ ಕಾರ್ಮಿಕರ ಮತ್ತು ರೈತರ ಸಂಘಟನೆ ಪರವಾಗಿ ಎಲ್ಲರೂ ಒತ್ತಾಯ ಮಾಡ್ತಾ ಇದ್ದೀವಿ.